ಹೇ ಗಾಯ್ಸ್, ಇದು ನನ್ನ ಸೆಕೆಂಡ್ ಲಾಗ್. ಏನಿಲ್ಲ, ನಾರ್ಮಲ್ ಡೈಲಿ ಬಂದಂಗೆ ಕೆಲ್ಸಕ್ಕೆ ಬಂದಿದ್ದೆ. ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಊಟಕ್ಕೆ ಹೋದೆ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ವಾಪಸ್ ಇನ್ನೊಂದು ಹಾಫ್ ಆನ್ ಅವರ್ ಕೆಲಸ ಇತ್ತು. ಸೊ ಕೆಲ್ಸಕ್ಕೆ ವಾಪಸ್ ಬಂದೆ. ಹೆಂಗಿದ್ರು ಬ್ಯಾಂಗ್ಳೂರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಅಲ್ಲಿಂದ ಸೀದಾ ರೈಲ್ವೆ ಸ್ಟೇಷನ್ಗೆ ಬಂದೆ. ಬ್ಯಾಂಗ್ಳೂರಿಗೆ ಹೋಗ್ಬೇಕಿತ್ತು, ಯಾಕಂದರೆ ಸ್ವಲ್ಪ ಇವೆಂಟ್ಸ್ ಇತ್ತು. ಸೊ ಹಂಗಾಗಿ ಟ್ರೈನಿಗೆ ವೆಯ್ಟ್ ಮಾಡ್ತದೆ. ಫೈನಲಿ ಟ್ರೈನ್ ಬಂತು. ಅಲ್ಲಿಂದ ಸೀದಾ ನನಗೆ ಸೀಟ್ ಕೂಡ ಸಿಕ್ತು. ಫೈನಲಿ ಸೀಟ್ ಸಿಕ್ತು. ಆಮೇಲೆ ಅಲ್ಲಿಂದ ನಾನು ಬಂದೆ ಮೆಜೆಸ್ಟಿಕಲ್ಲಿ ಬಂದಮೇಲೆ ಜನ ನೋಡ್ತಾ ಇದ್ದೀನಿ, ಜನ ಇದ್ದಾರೆ. ಆಮೇಲೆ ನಾನು ಬಸ್ ಸ್ಟಾಪಿಗೆ ಬಂದೆ, ಮೆಜೆಸ್ಟಿಕ್ ಬಸ್ ಸ್ಟಾಪ್ಗೆ. ಅಲ್ಲಿಂದ ನನ್ನ ಬಸ್ ಹುಡ್ಕೊತಾ ಇದ್ದೀನಿ. ಫೈನಲಿ ನನ್ನ ಬಸ್ ನನಗೆ ಸಿಕ್ಬಿಡ್ತು. ಸೀಟು ಸಿಕ್ತು, ಬಸ್ಸು ಸಿಕ್ತು. ಅಲ್ಲಿಂದ ಹೊರಟೆ. ನನ್ನ ಹಾಸ್ಟೆಲ್, ಅಂದರೆ ನನ್ನ ಜೀವನ ಸ್ಟಾರ್ಟ್ ಆಗಿದ್ದು ಫಸ್ಟ್ ಪ್ಲೇಸ್ ಇದು. ಬ್ಯಾಂಗ್ಳೂರಲ್ಲಿ ನಾನು ಇದ್ದಿದ್ದು ಹಾಸ್ಟೆಲ್ ಇದು. ಏನೂ ಇಲ್ಲ, ತುಂಬ ಮೆಮರೀಸ್ ಇದೆ, ತುಂಬ ಕಲ್ತಿದ್ದೀನಿ. ಹಾಗೆ ಮತ್ತು ಈ ಹಾಸ್ಟೆಲ್ ತುಂಬ ಕಲಿಸ್ಕೊಟ್ಟಿದೆ ನನಗೆ ಜೀವ ನೀಡಿರೋ ಹಾಸ್ಟೆಲ್ ಇದು. ನನ್ನ ಲೈಫ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದೆ ಜಾಗಗಳು ನೋಡ್ತಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ರ್ಯಾಬಿಟ್ ಕೇಜು, ಯೋಗ ರೂಮ್, ಇದು ನಮ್ಮ ಯೋಗ ರೂಮ್. ಸಿಕ್ಕಾಪಟ್ಟೆ ಇಮೋಷನ್ಸ್ ಇದೆ, ತುಂಬ ಇಮೋಷನ್ಸ್. ಇದು ಗಿಳಿ ಕೇಜಲ್ಲೂ ಒಂಥರ ಸಿಕ್ಕಾಪಟ್ಟೆ ಕ್ಲೀನ್ ಮಾಡೋದು. ನಮ್ದು ಒಂಥರ ಸ್ಪೆಷಲ್ ಅಡ್ಡ ಅಂತ ಈ ಜಾಗ. ಊಟ ಆದಮೇಲೆ ಯಾವಾಗಲೂ ಇಲ್ಲಿ ಬಂದು ಗ್ಯಾಂಗ್ ಹಾಕೊಂಡು ಕೂತ್ಕೊಳ್ಳೋದು. ಫೈನಲಿ ರನ್ನಿಂಗ್ ಎಲ್ಲ ಮುಗೀತು. ಎಲ್ಲರೂ ಗ್ರೂಪ್ ಫೋಟೋ ತೊಗೊಳಕ್ಕೆ ರೆಡಿ ಆದರು. ಎಲ್ಲ ಮುಗಿಸ್ಕೊಂಡು ನಾವು ಹೊರಡಕ್ಕೆ ರೆಡಿ ಆದ್ವಿ. ನನ್ನ ವಿಡಿಯೋ ನಿಮ್ಮ ತನಕ ಬಂದರೆ 1 ಲೈಕ್ ಮಾಡಿ.